ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನೋಡಿ, ಈ ಥರ ಬದನೆಕಾಯಿ ಗೊಜ್ಜು ಮಾಡೋಣ. ತುಂಬಾ ಸುಲಭವಾದಂಥ ಬದನೆಕಾಯಿ ಗೊಜ್ಜು, ಬಾಯಿಗೆ ಹಿತವಾದ, ರುಚಿಯಾದ, ಆರೋಗ್ಯಕರವಾದಂಥ ಬಜ್ಜಿ ಮಾಡೋಣ. ಇದರಲ್ಲಿ ಸ್ವಲ್ಪನೂ ಎಣ್ಣೆ ಅಂಶ ಇರೋದಿಲ್ಲ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಬಾಯಿಗೆ ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಈ ಥರ ಹಸಿರು ಬದನೆಕಾಯಿ ತೊಗೊಂಡು ನಾನು ಡೈರೆಕ್ಟಾಗಿ ಗ್ಯಾಸ್ ಸ್ಟವ್ ಮೇಲೆ ಈ ಥರ ಸುಟ್ಕೋತಾ ಇದ್ದೀನಿ. ಮೊದಲಿನ ಕಾಲದಲ್ಲಾದರೆ ಇದನ್ನು ಕೆಂಡದಲ್ಲಿ ಹಾಕಿ ಸುಟ್ಕೊಳ್ಳೋರು, ಇದು ಇನ್ನೂ ತುಂಬಾ ಟೇಸ್ಟಿಯಾಗಿ ಆಗೋದು. ಇದು ನೋಡಿ, ಇದಕ್ಕೆ 3 ಅಥವಾ 4 ಟೊಮೊಟೊ ತೊಗೊಂಡಿದ್ದೀನಿ. ಇದು ನಾಟಿ ಟೊಮೊಟೊ. ಇದನ್ನು ಈ ಥರ ಕಟ್ ಮಾಡ್ಕೊಂಬಿಟ್ಟು ಓವನಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಇದನ್ನು ನಾನು ಓವನಿಲ್ಲ ಅನ್ನೋರು ಒಂದು ಬಾಣಲೆಯಲ್ಲೇ ಹಾಕಿ ಸಿಮ್ಮಲ್ಲಿಟ್ಟು ಬೇಯಿಸ್ಕೊಂಡ್ರೆ ಟೊಮೊಟೊನು ಸಾಫ್ಟಾಗಿ ಸುಟ್ಕೊಳ್ಳುತ್ತೆ. ಇದನ್ನು ಈ ಥರ ತಗೊಂಡು ಬೇಯಿಸ್ಕೊಳ್ಳೋಣ. ಓವನಲ್ಲಿಟ್ಟು 1-2-3 ಸೆಕೆಂಡ್ ಇಟ್ಟರೆ ಈ ಥರ ಸಾಫ್ಟಾಗಿ ಬೆಂದೋಗುತ್ತೆ. ಇಲ್ಲಿ ನೋಡಿ, ಈ ಬದನೆಕಾಯಿನ ಸುತ್ತ ಸ್ವಲ್ಪ ಕಪ್ಪಾದಾಗ ಐ ಫ್ಲೇಮಲ್ಲಿ ಇಟ್ಕೊಂಡು ಸುಟ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು 1-2-3 ನಿಮಿಷ ಬಿಟ್ಟರೆ ಈ ಥರ ಒಳಗಡೆ ಎಲ್ಲ ಸಾಫ್ಟಾಗಿ ಬದನೆಕಾಯಿ ಬೆಂದೋಗುತ್ತೆ. ಒಂದು ಬಾಣಲೆ ಇಟ್ಕೊಂಡು 8-10 ಹಸಿಮೆಣ್ಸಿಕಾಯಿನ 1-2 ಸ್ಪೂನ್ ಆಯಿಲ್ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ನೋಡಿ, ಅದು ಕೆಂಪಾಗಿ ರೆಡಿ ಆಯಿತು. ಒಂದು ಒರಳು ತೊಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಜಜ್ಕೊಳ್ಳೋಣ. ಈ ಥರ ಒರಳು ಅಂದರೆ ಒಂದು ಚಿಕ್ಕ ಜಾರು ತೊಗೊಂಡು ಅದರಲ್ಲೇ ಉಪ್ಪು, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಮಿಕ್ಸರಲ್ಲಿ ಒಂದು ರೌಂಡು ರುಬ್ಕೊಂಬಿಟ್ರೆ ಆಗೋಗತ್ತೆ. ಈ ಥರ ನೋಡಿ ಸಾಫ್ಟಾಗಿ ಜಜ್ಕೊಳ್ಳೋಣ. ಇದೇ ಬೆಳ್ಳುಳ್ಳಿ ಇದಕ್ಕೆ ಹುರಿದಿರೋವಂಥ ಹಸಿಮೆಣ್ಸಿನ್ಕಾಯಿನೂ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಜಜ್ಕೊಳ್ಳೋಣ. ಈ ಥರ ಜಜ್ಜಿ ಮಾಡೋದ್ರಿಂದ ಈ ಗೊಜ್ಜು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇದನ್ನು ಜಜ್ಜಿ ಆದಮೇಲೆ ಇದಕ್ಕೆ ಇದು ಸ್ವಲ್ಪ ನೈಸಾಗಿ ಕುಟ್ಟಿದಾದಮೇಲೆ ಒಂದು ಬಟ್ಲು ತೊಗೊಂಡು ಈ ಹುರ್ಕೊಂಡಿದ್ವಲ್ಲ ಟೊಮೊಟೊನ ಈ ಪಾತ್ರೆಗೆ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇದ್ರ ಮೇಲಿನ ಸ್ವಲ್ಪ ಸಿಪ್ಪೆ ತೆಕ್ಕೊಂಬಿಡೋಣ. ಈ ಸಿಪ್ಪೆ ತೆಕ್ಕೊಂಡು ಇದನ್ನು ಜಜ್ಕೋಬೇಕು. ಸ್ವಲ್ಪ ನಿಮಗೆ ಜಜ್ಜೋಕೆ ಇಷ್ಟ ಇಲ್ಲ ಅಂದರೆ ಅದೇ ಮಿಕ್ಸಿಲಿ ಸ್ವಲ್ಪ ಇದನ್ನು ಹಾಕಿ ರೌಂಡ್ ಮಾಡ್ಕೋಬೋದು. ನೋಡಿ, ಅದೇ ಕಲ್ಲಿಂದ ಸ್ವಲ್ಪ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಟೊಮೊಟೊ ಬೆಂದಿರೋದ್ರಿಂದ 1-2-3 ಸೆಕೆಂಡ್ ಈ ಥರ ಮಾಡಿದ್ರೆ ರೆಡಿ ಆಗುತ್ತೆ. ಅದು ಟೊಮೊಟೊನು ಸ್ಮೂತಾಗಿ ಮ್ಯಾಶ್ ಆಯಿತು. ನೋಡಿ, ಇದನ್ನು ಸೈಡಲ್ಲಿಟ್ಟು ಈ ಬದನೆಕಾಯಿ ಸುಟ್ಟಿದ್ವಲ್ಲ ಇದರದ್ದು ಸಿಪ್ಪೆ ತೆಗೆಯೋಣ. ಇದನ್ನು ನೀರಲ್ಲಿ ಈ ಥರ ತೆಗೆದ್ರೆ ಬೇಗ ಸಿಪ್ಪೆ ಪೀಲ್ ಆಗುತ್ತೆ. ಬೇಗ ತೆಕ್ಕೊಂಬಿಡ್ಬೋದು ಇದ್ರದ್ದು ಸಿಪ್ಪೆನ. ನೀರಲ್ಲಿ ಹಾಕಿ ತೆಗೆಯೋದ್ರಿಂದ ನೋಡಿ, ಈ ಥರ ಮೇಲೆ ಹೀಗೆ ನಿಧಾನಕ್ಕೆ ತೆಕ್ಕೊಂಡ್ರೆ ಆ ಬ್ಲ್ಯಾಕ್ ಕಲರ್ ಇರೋವಂಥ ಸಿಪ್ಪೆ ಎಲ್ಲ ಬಂದ್ಬಿಡುತ್ತೆ. ಈ ಥರ 2 ಬದನೆಕಾಯ್ದು ಸಿಪ್ಪೆ ತೆಕ್ಕೊಂಡು ಇಟ್ಕೊಂಡಿದ್ದೀನಿ. ಈ ಕುಟ್ಟಿಟ್ಟಂಥ ಟೊಮೊಟೊ ಜೊತೆನೇ ಇದನ್ನು ಹಾಕಿ ಕೈಯಿಂದನೇ ಮ್ಯಾಶ್ ಮಾಡ್ತೀನಿ. ಈ ಬದನೆಕಾಯಿನೂ ಅದಕ್ಕೆ ಹಾಕ್ಕೊಂಡು ನೋಡಿ, ಈ ಥರ ಕೈಯಿಂದ ಸ್ವಲ್ಪ ಮ್ಯಾಶ್ ಮಾಡಿ ಮಿಕ್ಸ್ ಮಾಡೋಣ. ಚೆನ್ನಾಗೇ ಮಿಕ್ಸ್ ಮಾಡಿದ್ರೆ ಆಯಿತು. ಈ ಕುಟ್ಟಿಟ್ಟಂಥ ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ 1-2-3 ಸೆಕೆಂಡು. ಈ ಥರ ಕೈಯಿಂದ ಇಷ್ಟ ಆಗಲ್ಲ ಮಾಡೋಕ್ಕೆ ಅಂದರೆ ಮಿಕ್ಸರ್ ಜಾರಲ್ಲೇ ಎಲ್ಲ ಹಾಕಿ ಒಂದೇ ಒಂದು ರೌಂಡು ಆಫ್ ಆ್ಯಂಡ್ ಆನ್ ಮಾಡಿಬಿಟ್ರೆ ರೆಡಿ ಆಗಿಬಿಡುತ್ತೆ. ಆದರೆ ಕೈಯಿಂದ ಮಾಡಿದ ಟೇಸ್ಟು ಮಿಕ್ಸಿಲಿ ಹಾಕಿದ್ರೆ ಬರೋದಿಲ್ಲ. ಇದಕ್ಕೆ ನೋಡಿ, ಸ್ವಲ್ಪ ಗಟ್ಟಿ ಅನ್ನಿಸ್ತು. ಇದಕ್ಕೊಂದು ಕಾಫಿ ಗ್ಲಾಸಲ್ಲಿ ಒಂದು ಮುಕ್ಕಾಲು ಗ್ಲಾಸಷ್ಟು ನೀರು ಹಾಕಿದ್ದೀನಿ. ನೀರು ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸ್ ಮಾಡಿಕೊಂಡ್ರೆ ಬದನೆಕಾಯಿ ಗೊಜ್ಜು ರೆಡಿ ಆಗುತ್ತೆ. ಬಿಸಿ ಅನ್ನಕ್ಕೆ, ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಖಾರ ರೊಟ್ಟಿ ಜೊತೆನೂ ಚೆನ್ನಾಗಿರುತ್ತೆ. ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ. ತುಂಬಾ ಟೇಸ್ಟಿಯಾದಂಥ ಬದನೆಕಾಯಿ ಗೊಜ್ಜು, ಸುಟ್ಟಿರೋ ಬದನೆಕಾಯಿ ಗೊಜ್ಜು ಇದು ಹಳ್ಳಿಗಳ ಕಡೆ ಮೊದಲೆಲ್ಲ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡುವಂಥ ಬದನೆಕಾಯಿ ಗೊಜ್ಜು. ಇದು ತುಂಬಾ ಸಿಂಪಲ್ಲು, ಮಾಡೋದು ತುಂಬ ಸುಲಭ, ಟೇಸ್ಟಿ, ವೆರಿ ಟೇಸ್ಟಿ.
ತುಂಬಾ ಟೇಸ್ಟಿಯಾದಂಥ ಬದನೆಕಾಯಿ ಗೊಜ್ಜು ರೆಡಿ ಆಯಿತು. ಥ್ಯಾಂಕ್ ಯು.